ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. मतदाता जंक्शन हैशटैग मतदाता जंक्शन, मतदाता जंक्शन हैशटैग मतदाता जंक्शन. ಮಳೆ ಬರುವ ಹಾಗಿದೆ, ಮತದಾತ ಜಂಕ್ಷನ್ ಕಾದಿದೆ. ನಮಸ್ಕಾರ ಗೆಳೆಯರೇ, ನಾನು ಭಾರತಿ. ಮಳೆಗಾಲದ ಈ ಸಮಯದಲ್ಲಿ ಮತದಾತ ಜಂಕ್ಷನ್ನ ಹೊಸದೊಂದು ಸಂಚಿಕೆ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತ್, ಸರಿಯಾಗಿ ಹೇಳ್ದೆ ತಾನೇ? ನಾನು ಯಾಕೆ ನಗ್ತಾ ಇದೀಯಾ? ಸರಿಯಾಗಿ ಹೇಳ್ದೆ ಭಾರತಿ. ನಮಸ್ಕಾರ ಗೆಳೆಯರೇ. ಮತ್ತೆ ಕಾಯುವಿಕೆಯ ವಿಷಯ ಬಂದಿದೆ ಅಂದಮೇಲೆ ಮತ್ತೊಂದು ಮಾತು ಹೇಳಲೇಬೇಕು. ಮತದಾತ ಜಂಕ್ಷನ್ ಎಂಬ ಮಳೆಗಾಗಿ ನಾವು ಕೂಡ ನೀವು ಕೂಡ ಪ್ರತಿ ವಾರದಿಂದ ಕಾತರದಿಂದ ಕಾಯ್ತಾ ಇರ್ತೀವಿ ಅಲ್ವಾ? ಈ ಮಳೆ ಅಂತೂ ಅಲ್ಲಲ್ಲೇ ಸುರಿತಾನೆ ಇರುತ್ತೆ. ಅಂದ್ರೆ ರೇಡಿಯೋದಲ್ಲಿ ಕೂಡ, ಅಲ್ಲದೆ ಉಳಿದ ಮಾಧ್ಯಮದಲ್ಲೂ ಸಹ ನಮ್ಮ ಕೇಳುಗರು ಕೂಡ ಜವಾಬ್ದಾರಿಯ ಭಾವನೆಯಿಂದ ಈ ಮತದಾತ ಜಂಕ್ಷನ್ಗೆ ಕಾಯ್ತಾನೆ ಇರ್ತಾರೆ. ಸರಿಯಾಗಿ ಹೇಳಿದೆ. ಮತ್ತು ಇದೇ ಜವಾಬ್ದಾರಿಯ ಭಾವನೆಯ ಪರಿಚಯವನ್ನ ಇತ್ತೀಚೆಗಷ್ಟೇ ನಡೆದಂತಹ ಕರ್ನಾಟಕ ರಾಜ್ಯದ ಮತದಾನದಲ್ಲಿ ನಮ್ಮ ಎಲ್ಲ ಮತದಾರರು ಕೂಡ ನೀಡಿಬಿಟ್ಟಿದ್ದಾರೆ. ಅಂದ್ರೆ ದಾಖಲೆಯ 73.19% ಮತದಾನದ ಅಂಕಿಅಂಶ ನಮ್ಮ ಕಣ್ಣೆದುರುಗಡೆನೆ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಮತ್ತೊಂದು ವಿಧಾನಸಭಾ ಚುನಾವಣೆ ಕಾವೇರುತ್ತೆ. ಅಂದ್ರೆ ನಮ್ಮ ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಹಾಗೆ ಮಿಜೋರಾಂನಲ್ಲಿ ಚುನಾವಣೆಗಳು ನಡೆಯುತ್ತೆ. ಆದ್ರಿಂದ ಮತದಾರರಾದ ಅಲ್ಲಿನ ಸಹೋದರ ಸಹೋದರಿಯರು ಸಿದ್ಧರಾಗಿದ್ದೀರಾ ಅಲ್ವಾ ನಮ್ಮ ಕರ್ನಾಟಕದ ದಾಖಲೆಯನ್ನ ಹಿಂದಿಕ್ಕದಕ್ಕೆ? ಇಂತಹ ಉತ್ಸಾಹಭರಿತ ಅಂಕಿ ಸಂಖ್ಯೆಯನ್ನ ಪಡೆಯೋದಕ್ಕೆ ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕರ್ನಾಟಕದ ಚುನಾವಣೆಯಲ್ಲಿ ಕಂಡು ಬಂದಂತಹ ಉತ್ಸಾಹವೇ ಮತದಾರರಲ್ಲಿ ಇರಬೇಕಾದ್ದು ಅಂತ ಹೇಳಿ ನನಗಂತೂ ಖಂಡಿತ ಅನ್ಸುತ್ತಪ್ಪ. ಆದ್ರೆ ಇಂತಹ ಉತ್ಸಾಹ ಮತ್ತೆ ಹುಮ್ಮಸ್ಸು ಹೊಸದೇನಲ್ಲ ಬಿಡು. ಪ್ರತಿ ಚುನಾವಣೆಯಲ್ಲೂ ಮತದಾರರ ಇಂತಹ ಪ್ರೇರಕ ಕಥೆಗಳು ನಮ್ಮೆದುರಿಗೆ ಬರುತ್ತೆ. ಇದರಿಂದ ಪ್ರಜಾಪ್ರಭುತ್ವದ ಬಗೆಗಿನ ನಮ್ಮ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುತ್ತೆ. ಹಾಗೂ ಮತದಾರರು ಮಾತ್ರ ಅಲ್ಲ, ಚುನಾವಣೆಯ ಪಂಜನ್ನ ಎತ್ತಿ ಹಿಡಿದಂತಹ ಸಮರ್ಪಿತ ಅಧಿಕಾರಿ, ಸ್ವಯಂ ಸೇವಕರು ಮತ್ತು ಇನ್ನಿತರೆ ಕಾರ್ಯಕರ್ತರು ಕೂಡ ಇವರೆಲ್ಲ ಸಂಪೂರ್ಣ ನಿಷ್ಠೆಯಿಂದ ಮುನ್ನಡಿತಾ ಇರ್ತಾರೆ. ಎಂತಹ ಕಠಿಣ ಪರಿಸ್ಥಿತಿ ಎದುರಾದ್ರೂ ಕೂಡ ಅಪ್ಪಟ ನಾಯಕರ ಹಾಗೆ ಇವರೆಲ್ಲ ಸದಾಕಾಲ ಮುಂದಡಿತಾನೆ ಇರ್ತಾರೆ. ಅವರೇ ಅಲ್ವಾ ನಮ್ಮ ಎಲೆಕ್ಷನ್ ಹೀರೋಸು. ಆದ್ರಿಂದ ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಅಂತಹದೇ ಕೆಲವು ಎಲೆಕ್ಷನ್ ಹೀರೋಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ್ರೆ ಈ ಭಾಗದ ನಮ್ಮ ಮತ್ತಿಬ್ಬರು ಪಾತ್ರಧಾರಿಗಳು ಇನ್ನೂ ಬಂದೇ ಇಲ್ವಲ್ಲ ಭಾರತ್? ಹಾಗಾಗಿ ಆ ಪ್ರಮುಖ ಪಾತ್ರಧಾರಿಗಳಾದಂತಹ ನಮ್ಮ ಚುನಾವಣಾ ಅಂಕಲ್ ಹಾಗೂ ಕಲ್ಪನಾ ಅವರು ಬರೋ ತನಕ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಈ ಹಾಡನ್ನ ಕೇಳ್ಬಿಡೋಣ. हम भारत के मतदाता, देश हमारी शान. हम भारत के मतदाता, देश हमारी शान. लोकतंत्र हमको प्यारा है, ये सबका अभिमान. फर्ज हमारा सबसे पहले मत का मतलब जाने हम. इसकी ताकत, इसकी फितरत अच्छे से पहचाने हम भारत के मतदाता, देश हमारी शान. हम भारत के मतदाता, देश हमारी शान. ಕೇಳಿದ್ರೆ ಬನ್ನಿ, ಕಾಯುವಂತ ಘಳಿಗೆ ಮುಕ್ತಾಯ ಆಗಿದೆ. ನಮ್ಮ ಚುನಾವಣಾ ಅಂಕಲ್ ಮತ್ತು ಕಲ್ಪನಾರವರ ಸವಾರಿ ಬಂದೇ ಬಿಡ್ತು ನೋಡಿ. ಹೇಗಿದ್ದೀರಪ್ಪ ಭಾರತ್, ಭಾರತಿ? ಸೂಪರ್ ಅಂಕಲ್. ನಮಸ್ತೆ ಅಂಕಲ್. ನಮಸ್ಕಾರ. ಹೇಗಿದೀಯಾ ಕಲ್ಪನಾ? ನಮಸ್ತೆ ಭಾರತಿ. ಅಂದಾಗೆ ಭಾರತ್, ಭಾರತಿ, ಇವತ್ತು ನೀವು ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ? ಅರೆ ಅಂಕಲ್, ನೀವು ಬರೋ ಸ್ವಲ್ಪ ಹೊತ್ತು ಮೊದಲು ನಾವು ಎಲೆಕ್ಷನ್ ಹೀರೋಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಭಾರತಿ, ನಮ್ಮ ಚುನಾವಣೆ ಪ್ರಕ್ರಿಯೆ ನಾಯಕರ ಬಗ್ಗೆನಾ? ಹೌದು ಅಂಕಲ್. ಪ್ರತಿ ಬಾರಿ ಇಂತಹ ಪ್ರಶ್ನೆಗಳನ್ನ ಭಾರತಿ ಅದೆಲ್ಲಿಂದ ತರ್ತಾಳೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವುಗಳಿಗೆ ನಮ್ಮ ಹತ್ರ ಅಂತೂ ಉತ್ತರ ಇರೋದೇ ಇಲ್ಲ. ಒಳ್ಳೇದಾಯ್ತು ನೀವು ಬಂದಿದ್ದೀರಿ. ನೀವೇ ಹೇಳಿ ಅಂಕಲ್, ಯಾರನ್ನ ನಾವು ಎಲೆಕ್ಷನ್ ಹೀರೋ ಅಂತ ಕರಿಬಹುದು ಅಂತೇಳಿ? ಈ ಎಲೆಕ್ಷನ್ ಹೀರೋಗಳು ನಮ್ಮ ಪ್ರಜಾಪ್ರಭುತ್ವಕ್ಕೆ ಎಂತಹ ನಾಯಕ ನಾಯಕಿಯರು ಅಂತಂದ್ರೆ, ಅವರ ಸಮರ್ಪಣೆ, ಕರ್ತವ್ಯ, ಜವಾಬ್ದಾರಿ ಮತ್ತೆ ನಿಷ್ಠೆಯಿಂದ ನಮ್ಮ ಗೌರವಯುತ ಪ್ರಜಾಪ್ರಭುತ್ವದ ಪತಾಕೆ ಹಾರಾಡ್ತಾ ಇದೆ. ಮತದಾರರಿಗೆ ಇವರೇ ಪ್ರೇರಣೆಯ ಮೂಲ ಆಗಿದ್ದಾರೆ. ಇವರನ್ನ ನೋಡಿ ನಮ್ಮ ಪ್ರಜಾಪ್ರಭುತ್ವದ ಮೇಲೆ, ನಮ್ಮ ಚುನಾವಣೆಯ ಸಿದ್ಧತೆಯ ಮೇಲೆ ನಮಗೆ ತುಂಬಾ ಹೆಮ್ಮೆ ಮೂಡುತ್ತೆ. ಇವರಿಂದಾನೇ ನಮಗೆ ತಿಳಿಯೋದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾದ ಚುನಾವಣೆಯಲ್ಲಿ ನಮ್ಮ ಮತದಾನದ ಮಹತ್ವ ಏನು ಅಂತ. ಅಂಕಲ್, ಇಂತಹ ಅದೆಷ್ಟೋ ನಾಯಕ ನಾಯಕಿಯರು ನಿಮಗೆ ಗೊತ್ತಿರಬಹುದು. ನಿಮಗೆ ತಿಳಿಯದ್ದೇನಿದೆ ಹೇಳಿ?
ಅವರ ಕಥೆಗಳನ್ನ ಸ್ವಲ್ಪ ನಮ್ಗೆ ಇವತ್ತು ಹೇಳ್ತೀರಾ? ಆಗ್ಬೋದು. ಈಗ ನಮ್ಮ ಚುನಾವಣಾ ಆಯೋಗ ಆ ಜನರನ್ನ ಎಲೆಕ್ಷನ್ ಹೀರೋಗಳು ಅಂತ ಕರೆಯುತ್ತೆ. ವಯಸ್ಸಿನ ಪ್ರಭಾವ ಆಗ್ಲಿ, ರೋಗದ ಬಳಲಿಕೆ ಆಗ್ಲಿ ಅವರಲ್ಲಿ ಕಾಣೋದೇ ಇಲ್ಲ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಅವರ ಪಾತ್ರ ತುಂಬಾ ಮಹತ್ವದ್ದು. ಅನಾನುಕೂಲಗಳು ಏನೇ ಇದ್ರೂ ಮತದಾನ ಕೇಂದ್ರಗಳಿಗೆ ಹೋಗ್ತಾರೆ, ತಮ್ಮ ಮತವನ್ನ ಚಲಾಯಿಸಿ ಬರ್ತಾರೆ. ಹೌದಾ ಅಂಕಲ್? ಅಲ್ಲದೆ ಭಾರತಿ, ನಮ್ಮ ಚುನಾವಣೆ ಕೆಲಸದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಕೆಲಸಗಳನ್ನ ನಿಭಾಯಿಸಲು ತನು ಮನದಿಂದ ತೊಡಗಿರೋ ಇಂಥ ಎಲ್ಲ ದಕ್ಷ ಅಧಿಕಾರಿಗಳು, ಕರ್ಮಚಾರಿಗಳು, ಸ್ವಯಂ ಸೇವಕರು ಮುಂತಾದವರು ದಣಿಯದೆ, ನಿಲ್ದೆ, ವಿಚಲಿತರಾಗದೆ ತಮ್ಮ ಕರ್ತವ್ಯವನ್ನ ನಿಭಾಯಿಸಲು ಸನ್ನದ್ಧರಾಗಿರ್ತಾರೆ. ಅಂಕಲ್, ಇಂತಹ ಕತೆಗಳನ್ನ ನಮ್ಗೆ ಹೇಳಿ ಮತ್ತೆ. ಓ, ಈಗೊಂದು ಹೇಳ್ಬಿಡ್ತೀನಿ ಕೇಳಿ. ಲೇಟೆಸ್ಟ್ ಚುನಾವಣೆಯಿಂದಾನೇ ನಾವು ಪ್ರಾರಂಭಿಸೋಣ. ಸರಿ. ತೀರಾ ಇತ್ತೀಚೆಗೆ ಅಂದ್ರೆ ಈಗ ನಮ್ಮ ಕರ್ನಾಟಕ ವಿಧಾನಸಭೆಯ ಚುನಾವಣೆ ನಡೀತಲ್ಲ, ಅದರಲ್ಲಿನ ಕಥೆಯನ್ನ ಕೇಳೋಣ. ಮತದಾನದ ದಿನದಂದು ದೇಶದ ಎಲ್ಲ ಪತ್ರಿಕೆಗಳಲ್ಲಿ ಒಬ್ಬ ಮಹನೀಯರ ಸುದ್ದಿ ಪ್ರಕಟ ಆಗಿತ್ತು, ಗೊತ್ತಾ? ಅಂಕಲ್, ನೀವಂತೂ ನಮ್ಮ ಉತ್ಸಾಹ ನಿಜವಾಗಿ ಹೆಚ್ಚಿಸ್ತಾ ಇದ್ದೀರಿ. ಯಾರು ಆ ಮಹನೀಯರು? ಅವ್ರು ಯಾರು ಅಂತಂದ್ರೆ ನಮ್ಮ ವಯೋವೃದ್ಧ ಮತದಾತ 107 ವರ್ಷದ ಮಿಜರ್ಗುತ್ತು ಆನಂದ್ ಆಳ್ವಾ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಬೆಟ್ಟು ಮತಕೇಂದ್ರದಲ್ಲಿ ಅವರು ತಮ್ಮ ಮತ ಚಲಾಯಿಸಿದ್ರು. ನಿಮ್ಗೆ ಗೊತ್ತಾ, ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಅವರ ಜೀವನೋತ್ಸಾಹಕ್ಕೆ ನಮಿಸ್ತಾ ಅವರೊಂದಿಗೆ ವಿಶೇಷವಾಗಿ ದೂರವಾಣಿ ಕರೆ ಮಾಡಿ ಮಾತನಾಡಿದ್ರು. 107 ವರ್ಷದ ಆನಂದ್ ಆಳ್ವಾ ಅವರ? ಹೌದು. ಇದು ನಿಜನಾ ಅಂಕಲ್? ಈಗ ಹೇಳಿ, ಅವರನ್ನ ಎಲೆಕ್ಷನ್ ಹೀರೋ ಅಂತ ಕರಿಬಹುದು ಅಲ್ವಾ? ಖಂಡಿತವಾಗಿ ಅಂಕಲ್, ಅವರ ಬದ್ಧತೆನೇ ನಿಜವಾಗ್ಲೂ ಹೇಳ್ತಾ ಇದ್ದಿದ್ದು. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಅಧಿಕಾರ ಮತ್ತು ಜವಾಬ್ದಾರಿಯ ಮೇಲೆ ಅವರಿಗೆ ಅದೆಷ್ಟು ನಂಬಿಕೆ ಇದೆ ಅಲ್ವಾ? ಇಂತಹ ಮತದಾರರಿಗಾಗಿನೇ ನಮ್ಮ ಚುನಾವಣಾ ಆಯೋಗ ಈಗ ಮನೆಯಿಂದಲೇ ಮತ ಚಲಾಯಿಸೋ ವ್ಯವಸ್ಥೆನ ಆರಂಭಿಸಿದೆ, ಗೊತ್ತಾ? ಹೌದಾ? ಅಂದ್ರೆ ಅವರೀಗ ತಮ್ಮ ಮನೆಯಿಂದನೇ ಮತ ಚಲಾಯಿಸಬಹುದಾ? ಹೌದು ಹೌದು, ಮತ ಚಲಾಯಿಸಬಹುದು ಮನೆಯಿಂದಾನೆ. ಅಂಕಲ್, ಇದು ನಮ್ಮ ಎಲೆಕ್ಷನ್ ಹೀರೋಗಳಿಗೆ ನೀಡಿದ ಗೌರವ ಅಂತ ನಾವು ಹೇಳಬಹುದಲ್ವಾ? ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಇಂತಹ ಅನೇಕ ಹೀರೋಗಳನ್ನ ನಾವು ಕಂಡ್ವಿ. ಮಂಗಳೂರಿನ ಒಬ್ಬ ಮಹಿಳೆ ಅಂತೂ 40 ದಿನಗಳ ತನ್ನ ಮಗುನ ಎತ್ಕೊಂಡು ಮತ ಚಲಾಯಿಸೋದಕ್ಕೆ ಬಂದಿದ್ಲು. ಮೊದಲು ಮತ ಚಲಾಯಿಸಿದ್ಲು, ಆಮೇಲೆ ತನ್ನ ಮಗುವಿಗೆ ವ್ಯಾಕ್ಸಿನ್ ಕೊಡಿಸೋದಕ್ಕೆ ಆಸ್ಪತ್ರೆಗೆ ಹೋದ್ಲು. ಓಹೋ, ಇದಂತೂ ಬಹಳ ಕುತೂಹಲ ಭರಿತ ಮಾಹಿತಿ ಅಂಕಲ್. ಇಂತಹ ಹೀರೋಗಳ ಬಗ್ಗೆ ಮತ್ತಷ್ಟು ಹೇಳಿ ಅಂಕಲ್. ಆಯ್ತು ಹೇಳೋಣ ಕೇಳಿ. ಈಗ ನಿಮ್ಗೂ ನೆನಪಿರಬಹುದು, ಹಿಮಾಚಲ ಪ್ರದೇಶದ ಚುನಾವಣೆ. ಅಲ್ಲಿ ಒಬ್ಬ ಮಹನೀಯರು ಶ್ಯಾಮ್ ಶರಣ್ ನೇಗಿ ಅಂತ. ಚುನಾವಣಾ ಆಯೋಗ ನೇಗಿಜಿ ಅವರನ್ನ ಗೌರವಿಸಿತ್ತು. ಚೆನ್ನಾಗಿ ನೆನಪಿದೆ ಅಂಕಲ್. ಹೌದು, ನೇಗಿಜಿ ಅವರ ವಯಸ್ಸು ಆವಾಗ 102 ವರ್ಷಗಳು. ಅವರು ಮೊದಲ ಚುನಾವಣೆಯಿಂದ ಹಿಡಿದು ಈಗಿನ ಚುನಾವಣೆವರೆಗೆ ಪ್ರತಿ ಚುನಾವಣೆಯಲ್ಲೂ ಮತ ಚಲಾಯಿಸಿದ್ದಾರೆ. ಇಷ್ಟೇ ಅಲ್ಲ, 2 ಚುನಾವಣೆಗಳಲ್ಲಿ ಅವರು ಡ್ಯೂಟಿ ಕೂಡ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರು ಆವಾಗ ಉಪಾಧ್ಯಾಯರಾಗಿದ್ದರು. ಓಹೋ, ನಿಜವಾಗಿ ಇಂತಹ ಹೀರೋಗಳನ್ನ ನಾವೆಲ್ಲ ಸದಾಕಾಲ ಗೌರವಿಸಲೇಬೇಕು. ಆದ್ರೆ ವಿಷಾದದ ಸಂಗತಿ ಅಂತಂದ್ರೆ, ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಮತ ಚಲಾಯಿಸಿದ ನಂತರ ನೇಗಿಜಿಯವರು ಇಹಲೋಕ ತೊರೆದರು. ಆದ್ರೆ ಅವರು ಮತದಾರರಿಗೆ ಬಹಳ ಸ್ಫೂರ್ತಿಯಾಗಿದ್ದರು. ಆದ್ರೆ ಅಂಕಲ್, ಕೇವಲ ವೃದ್ಧರು ಮಾತ್ರ ನಮ್ಮ ಎಲೆಕ್ಷನ್ ಹೀರೋಗಳು ಅಲ್ಲ ಅಲ್ವಾ? ದಿವ್ಯಾಂಗರು ಕೂಡ ಎಲೆಕ್ಷನ್ ಹೀರೋಸೇ ಆಗಿದ್ದಾರೆ. ನಿಜ. ಯಾರಿಗೂ ಓಡಾಡಲು ಸಾಧ್ಯ ಇಲ್ವೋ, ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅವರೆಲ್ಲ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಈ ಮಹಾ ಉತ್ಸವದಲ್ಲಿ ತಮ್ಮ ಕೊಡುಗೆ ನೀಡಲು ಹಿಂಜರಿಯದೆ ಎಲೆಕ್ಷನ್ ಹೀರೋಸ್ ಆಗಿದ್ದಾರೆ. ಕೆಲವರಂತೂ ಎಕ್ಸಾಮಿನೇಷನ್ ಸೆಂಟರ್, ಮದ್ವೆ ಮಂಟಪದಿಂದಲೇ ನೇರವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ವೋಟ್ ಮಾಡ್ತಾರೆ. ಹಾ ಕಲ್ಪನಾ, ನೆನ್ಪಿದ್ಯಾ ನಿಂಗೆ? ಈ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಮದುಮಗ ಮತ್ತು ಮದುಮಗಳು ನೇರವಾಗಿ ಮದುವೆ ಮಂಟಪದಿಂದ ಮತ ಹಾಕಕ್ ಬಂದಿದ್ರು. ಈ ರೀತಿಯ ಅದೆಷ್ಟೋ ಕಥೆಗಳಿವೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲೂ ಇದನ್ನ ನಾವು ಕಾಣಬಹುದು. ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಸೀಟ್ನಲ್ಲಿ ಮತ ಚಲಾಯಿಸೋದಕ್ಕೆ ಮದುಮಗಳು ಬಂದಿದ್ಲು. ಆ ಮದುಮಗಳ ಹೆಸರು ಮೆಲಿತಾ ಸೊರಸ್. ವೈಟ್ ಗೌನ್ ನಲ್ಲಿ ಚರ್ಚ್ ನಿಂದ ನೇರವಾಗಿ ಬಂದು ಮತ ಚಲಾಯಿಸಿದ್ಲು ಮೆಲಿತಾ. ವಾಹ್, ಏನಂಕಲ್, ಇದನ್ನ ಕೇಳೋದಕ್ಕೆ ಒಂಥರ ಉತ್ಸಾಹ ಬರುತ್ತಾ ಇದೆ ಅಲ್ವಾ? ಇಂತಹ ಮತದಾರರೇ ಎಲೆಕ್ಷನ್ ಹೀರೋಗಳು. ಬಿಡುವಿಲ್ದಿದ್ರೂ ಕೂಡ ಪ್ರಜಾಪ್ರಭುತ್ವದ ಯಾಗದಲ್ಲಿ ತಮ್ಮ ಕಾಣಿಕೆಯನ್ನು ಸಲ್ಲಿಸೋದಕ್ಕೆ ಇವರು ಸಮಯನ ಹೊಂದಿಸ್ಕೊಳ್ತಾರೆ. ಅಂಕಲ್, ಭದ್ರ ಬುನಾದಿಯ ಮೇಲೆ ನಿಂತಿರೋ ಪ್ರಜಾಪ್ರಭುತ್ವದ ಈ ಭವ್ಯ ಕಟ್ಟಡ ಅಭಿಮಾನದಿಂದ ನಿಲ್ಲಲು ಕಾರಣ ಆಗಿರೋ ಈ ಅಡಿಪಾಯದ ಕಲ್ಲುಗಳನ್ನ ನಾವು ಹೇಗೆ ಮರೆಯಲು ಸಾಧ್ಯ ಹೇಳಿ? ನಿನ್ನ ಅಭಿಪ್ರಾಯ ಏನು ಕಲ್ಪನಾ ಇದರಲ್ಲಿ? ಪ್ರತಿಯೊಂದು ಚುನಾವಣೆ ಕೂಡ ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ. ಮುಖ್ಯವಾಗಿ ಅದರ ಸಿದ್ಧತೆಯನ್ನ ನಡೆಸೋ ಚುನಾವಣಾ ಆಯೋಗಕ್ಕೆ ಪ್ರತಿಯೊಬ್ಬ ವೋಟರ್ಗೆ ಮತದಾನದ ದಿನ ಅನುಕೂಲ ಆಗ್ಬೇಕು, ಮತ್ತೆ ನಿರ್ವಿಘ್ನವಾಗಿ ನಿಷ್ಪಕ್ಷವಾಗಿ ಚುನಾವಣೆ ಪೂರ್ಣ ಆಗ್ಬೇಕು ಅನ್ನೋದು ಅದರ ಉದ್ದೇಶ. ಇದಕ್ಕಾಗಿ ಚುನಾವಣಾ ಆಯೋಗ ಬಹಳ ಪರಿಶ್ರಮ ಪಡುತ್ತೆ.
ಇಂತಹ ಕೆಲವು ಸನ್ನಿವೇಶಗಳು ನೆನಪಾಗ್ತಾ ಇವೆ. ಹೇಳ್ಬಿಡಿ ಹಾಗಿದ್ರೆ. ಅದಕ್ಕೂ ಮೊದಲು ಭಾರತಿ, ನಮಗೋಸ್ಕರ ಒಂದು ಒಳ್ಳೆ ಉತ್ಸಾಹ ತುಂಬಿದ ಒಂದು ಹಾಡನ್ನ ಕೇಳಿಸ್ಬಿಡಮ್ಮ. ಖಂಡಿತ. चलो मतदान करें, खुद अपनी नगरी का नव निर्माण करें. चलो मतदान करें, चलो मतदान करें, चलो मतदान करें, चलो मतदान करें. अपने वोट की कीमत को हमने अब पहचाना है. बहकावे में आके नहीं इसे व्यर्थ गंवाना है. अपने प्रत्याशी की पहले खुद पहचान करें. ಈಗ ಹೇಳಿ ಅಂಕಲ್, ನಾವೆಲ್ಲ ಸಿದ್ಧವಾಗಿದ್ದೀವಿ. ಅದೇನ್ ಸನ್ನಿವೇಶ ಹೇಳಿ. ನನ್ನ ಮೊಬೈಲ್ ಫೋನ್ ನಲ್ಲಿ ಜೋಪಾನವಾಗಿ ಇಟ್ಕೊಂಡಿರೋ ಈ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಬಹಳ ದಿನಗಳಿಂದ ಇದೆ. ಅದನ್ನ ಕೇಳಿಸ್ಬಿಡ್ತೀನಿ. ಅಂಕಲ್, ಇದನ್ ಮೊದ್ಲೇ ಯಾಕೆ ಕೇಳಿಸ್ಲಿಲ್ಲ ನೀವು? ಈಗ ನನಗೆ ನೆನಪಿಗೆ ಬಂತು ಅಷ್ಟೇ. ಇದನ್ನ ನನಗೆ ಕಳಿಸಿದವರು ಮಿಜೋರಾಂ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಜವಾಬ್ದಾರಿ ನಿರ್ವಹಿಸಿದ್ದ ಪೋಲಿಂಗ್ ಪಾರ್ಟಿಯ ಒಬ್ಬ ಸದಸ್ಯರು. ಎಲ್ಲರೂ ಕೂತ್ಕೊಂಡು ಕೇಳ್ಬೇಡ. ಸರಿ ಅಂಕಲ್. ಈ ಘಟನೆಯನ್ನ ನಿಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳುತ್ತಿದ್ದೇನೆ. ಇದನ್ನು ನೆನೆಸಿಕೊಂಡರೆ ಇಂದಿಗೂ ಕೂಡ ರೋಮಾಂಚನವಾಗುತ್ತದೆ. ಮಿಜೋರಾಂನ ಲುಂಗ್ಲೇಯಿ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿವೆ. ಇವುಗಳಲ್ಲಿ ದೂರದವರೆಗೆ ಹರಡಿರುವ 184 ಮತಗಟ್ಟೆಗಳು. ಕೆಲವಂತೂ ದುರ್ಗಮ ಶ್ರೇಣಿಯಲ್ಲಿ ಬರುತ್ತವೆ. ರಸ್ತೆ ಸಂಪರ್ಕ ಕೂಡ ಇಲ್ಲ. ಇಂತಹ 5 ವಿಧಾನಸಭಾ ಕ್ಷೇತ್ರಗಳಾದ ಸುಮಾಸುಮಿ, ತುಹಿಕಾವಿ, ಡಿಬ್ಲಿಬಾಗ್, ಉಕದಾಸೂರಿ, ಚೇಂಗಕಾವುಲಿ ಇವುಗಳ ನಡುವೆ ಸಂಪರ್ಕಕ್ಕಾಗಿ ಭೌಗೋಳಿಕ ಸಾಮೀಪ್ಯದಿಂದಾಗಿ ಮೋಟಾರ್ ಚಾಲಿತ ಚಿಕ್ಕ ಹಡಗುಗಳ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಟೀಮಿನ ಕೆಲವು ಸದಸ್ಯರು ಈ ಅನುಭವದಿಂದಾಗಿ ಸಂತೋಷಗೊಂಡಿದ್ದರು. ಆದರೆ ಕೆಲವರು ಹೆದರಿದ್ದರು, ಏಕೆಂದರೆ ಭಾರೀ ಪ್ರವಾಹದಿಂದಾಗಿ ದೋಣಿ ಅಸ್ಥಿರವಾಗುತ್ತಿತ್ತು. 15 ಕಿಲೋಮೀಟರ್ಗಳ ನಂತರ ನಾವಿಕರು ಪಹೇಲಿ ಎಂಬ ಸ್ಥಳಕ್ಕೆ ತಲುಪುತ್ತಿದ್ದೇವೆ ಎಂದು ಹೇಳಿದರು. ಇದರರ್ಥ ಅಪಾಯಕಾರಿ ಸೇತುವೆ. ಈ ಸ್ಥಳವು ದುರ್ಘಟನೆಗಳಿಂದಾಗಿ ಕುಖ್ಯಾತವಾಗಿತ್ತು. ನಾವೆಲ್ಲ ಹೆದರಿಕೊಂಡೆವು. ದೋಣಿಯಲ್ಲಿ ಯಾವುದೇ ಲೈಫ್ ಜಾಕೆಟ್ ಕೂಡ ಇರಲಿಲ್ಲ. ನಾವೆಲ್ಲ ಮನಸ್ಸಿನಲ್ಲಿಯೇ ಪ್ರಾರ್ಥಿಸತೊಡಗಿದೆವು. ಭಯದಿಂದ ಕೂಡಿದ ಹಾಗೂ ಚಿಂತಾಜನಕವಾಗಿದ್ದ ಅರ್ಧ ಗಂಟೆಯ ಸಮಯ ಹೇಗೋ ಕಳೆಯಿತು. ನಾವು ನಿರ್ದಿಷ್ಟ ಸ್ಥಳವಾದ ಕಾವಿಜಾವು ತಲುಪಿದೆವು. ನಮ್ಮಲ್ಲಿ ಅನೇಕರಿಗಂತೂ ಇದು ಜೀವನದ ಎಲ್ಲಕ್ಕಿಂತ ದೀರ್ಘವಾದ ಅರ್ಧ ಗಂಟೆಯಾಗಿತ್ತು. ಮತದಾನದ ದಿನ ಕೂಡ ಹೇಗೋ ಕಳೆಯಿತು. ಅಲ್ಲಿಂದ ಮರಳಿ ಬರುವಾಗಲೂ ಕೂಡ ಮತ್ತೆ ಅದೇ ಮಾನಸಿಕ ತುಮಲವನ್ನು ಎದುರಿಸಬೇಕಾಯಿತು. ಆದರೆ ಆ ಪ್ರಯಾಣ ಕೂಡ ನಿರ್ವಿಘ್ನವಾಗಿ ಮುಗಿಯಿತು. ನಮ್ಮ ಟೀಮ್ನ ಪ್ರತಿಯೊಬ್ಬ ಸದಸ್ಯನ ಮುಖವು ಸಂಕಲ್ಪದ ಒಂದು ಅದ್ಭುತ ಜ್ಯೋತಿಯಿಂದ ಬೆಳಗುತ್ತಿತ್ತು. ವಾಹ್, ಎಷ್ಟ್ ಚೆನ್ನಾಗಿದೆ ಅಂಕಲ್ ಈ ರೆಕಾರ್ಡಿಂಗ್ ಅಂತೂ. ಇಂತಹ ಅನೇಕ ಕಥೆಗಳು ನಮ್ಮ ಮಧ್ಯೆ ಇದೆ. ನಿಜವಾಗಿ ಸಂಕಲ್ಪದ ಹೊರತು ಇದು ಸಾಧ್ಯನೇ ಇಲ್ಲ. ಈಗ ನಮ್ಮ ಕೇಳುಗರೊಬ್ಬರು ಕಳಿಸಿರುವಂತಹ ರೆಕಾರ್ಡಿಂಗ್ ಒಂದನ್ನ ಕೇಳೋಣ ಬನ್ನಿ. नमस्कार, मेरा नाम है मिसबा शमसी. मैं नगीना, जिला बिजनौर, उत्तर प्रदेश में रहती हूँ. मैं मतदाता जंक्शन कार्यक्रम के माध्यम से यही कहना चाहती हूँ, जागो जागो ओ मतदाता, ये लोकतंत्र का नारा है. घर से निकल बूथ पर पहुँचो, हिंदुस्तान हमारा है. मतदान करें सब मतदाता, ये मंत्र फूंकते जाना है. इस लोकतंत्र की गंगा में हम सबने पुण्य कमाना है. जाति धर्म से ऊपर उठकर लोकतंत्र मजबूत करो. प्रलोभन और झूठे वादे लोकतंत्र से दूर करो. अब मतदान की ताकत को मतदाता को समझाना है. मतदान करे हर मतदाता, अब 100% लक्ष्य बनाना है. ಈಗ ನಮ್ಮ ಮತದಾತ ಜಂಕ್ಷನ್ ನ ಕ್ವಿಜ್ ಸೆಕ್ಷನ್ ಸಮಯ. ಮೊದಲು ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆ ಹಾಗೂ ಉತ್ತರವನ್ನ ಹೇಳ್ಬಿಡೋಣ. ಕಳೆದ ಬಾರಿ ನಾವು ಕೇಳಿದ ಪ್ರಶ್ನೆ ಯಾವ್ದಿತ್ತು? 3 ರೀತಿಯ ಮತದಾರರು. 40%ಕ್ಕಿಂತ ಹೆಚ್ಚಿನ ವಿಶೇಷ ಚೇತನರು, 80 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು, ಕೋವಿಡ್ ನಿಂದ ಬಳಲುತ್ತಿರುವಂತಹ ರೋಗಿಗಳು. ಇವರೆಲ್ಲ ಮತದಾನಕ್ಕಾಗಿ ಯಾವ ವಿಶೇಷ ಸೌಲಭ್ಯ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನಲ್, ಅಂದರೆ ಐಚ್ಛಿಕ ಪೋಸ್ಟಲ್ ಬ್ಯಾಲೆಟ್. ಕಳೆದ ಬಾರಿಯ ವಿಜೇತರು ಕರ್ನಾಟಕದ ಚನ್ನರಾಯಪಟ್ಟಣದ SM ಶೋಭಾ ಅವರು. ನಿಮಗೆ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಪುರಸ್ಕಾರವನ್ನು ಆದಷ್ಟು ಶೀಘ್ರವಾಗಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಭಾರತ್, ಇನ್ನು ಈ ವಾರದ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಈ ಎಪಿಸೋಡ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ವರ್ಷ ಅಂದರೆ 2023ರಲ್ಲಿ ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ? ಪ್ರಶ್ನೆ ಮತ್ತೊಮ್ಮೆ. ಈ ವರ್ಷ 2023ರಲ್ಲಿ ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ? ನಿಮ್ಮ ಉತ್ತರವನ್ನು ವಾಟ್ಸ್ಆಪ್ ಮೂಲಕ ನಮಗೆ ಬರುವ ಸೋಮವಾರದ ಒಳಗೆ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950. ಮತದಾತ ಜಂಕ್ಷನ್ನಲ್ಲಿ ನಿಮ್ಮಿಂದ ಅಪ್ಪಣೆ ಪಡೆಯುವ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗೋಣ ಮತದಾತ ಜಂಕ್ಷನ್ನಲ್ಲಿ. ಅಲ್ಲಿಯವರೆಗೂ ನಮಸ್ಕಾರಗಳು.
ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.